ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಸಿಹಿ ಕುಂಬಳಕಾಯಿಂದ ಹಲ್ವಾ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ಈ ಕುಂಬಳಕಾಯಿನ ಕಟ್ ಮಾಡಿಕೊಂಡು ಅದರೊಳಗಿಂದ ತಿರುಳನ್ನು ತಕ್ಕೊಂಡಿದ್ದೀವಿ, ಬೀಜ ಮತ್ತು ಮೇಲೆ ಸಿಪ್ಪೆನ, ಇದನ್ನೆಲ್ಲನೂ ನಾವು ಕ್ಲೀನಾಗಿ ತಗೋಬೇಕು. ಸಿಪ್ಪೆ ದಪ್ಪ ಇರುತ್ತೆ, ಅದು ಬೇಯೋದಿಲ್ಲ, ಅದಕ್ಕೆ ಸಿಪ್ಪೆನ ತಗೊಂಬಿಡೋಣ. ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿಕೊಂಡು ಆಮೇಲೆ ಅದ್ರ ಸಿಪ್ಪೆನೆಲ್ಲ ತಗೊಂಬಿಟ್ಟಿದ್ದೀವಿ. ಈಗ ಎಲ್ಲನೂ ಸಿಪ್ಪೆಗಳನ್ನ ತೆಗೆದಿಟ್ಕೊಂಡಿದ್ದೀವಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಬೇಯಕ್ಕಿಡೋಣ. ಈಗ ಚಿಕ್ಕ ಚಿಕ್ಕದಾಗಿ ಬೇಯಕ್ಕಿಟ್ಕೊಂಡಿದ್ದೀವಿ. ಈಗ ನೋಡು, ನೀರು ಹಾಕಿಟ್ಕೊಂಡಿದ್ದೀವಿ. ಈಗ ಇವನ್ನೆಲ್ಲ ಬೇಯಕ್ಕಿಟ್ಕೊಳ್ಳೋಣ. ಹೋಗಿ ಬೇಯಿಸ್ಕೊಂಬರೋಣ. ಒಂದು 5-10 ನಿಮಿಷ ಮೆತ್ತಗೆ ಬೇಯಿಸ್ಕೊಂಬರೋಣ. ಅದಕ್ಕೆ ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಮತ್ತು ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಇದು ಕೊಬ್ಬರಿ. ಈಗ ಬೇಯಿಸ್ಕೊಂಬಂದಿದ್ದೀವಿ ಕುಂಬಳಕಾಯಿನ ಮೆತ್ತಗೆ. ಈಗ ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಮೆತ್ತಗೆ ಮಾಡ್ಕೊಳ್ಳೋಣ. ಇವಾಗ ಒಂದು ಕಪ್ಪಿನ ಸಹಾಯದಿಂದ ತೊಗೊಂಡು ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಕುಂಬಳಕಾಯಿನ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಈಗ ಬಾಣಲಿಗೆ ನಾವೇನು ಕುದಿಸಿ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ, ಅದನ್ನು ಹಾಕೊಂಡ್ವಿ. ಈಗ ಅದ್ರ ಜೊತೆಗೆ ನಮಗೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದರೂ ಸಕ್ಕರೆನೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣ ಉರಿ ಇಟ್ಬಿಟ್ಟು ಆ ಬೆಲ್ಲನ ಕರಗಿಸ್ಬೇಕು. ಬೆಲ್ಲ ಕರಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ತಾ ಇರಬೇಕು. ಮತ್ತು ಬೆಲ್ಲ ಕರಗೋದಕ್ಕೆ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬಾರ್ದು. ಅದು ಆ ಕುಂಬಳಕಾಯಿ ಜೊತೆಗೇ ಬೆಲ್ಲ ಕರಗಬೇಕು, ಅಂದರೆ ಹಲ್ವಾ ಹದವಾಗಿ ಬರುತ್ತೆ. ಈಗ ನೋಡು, ಕರಗ್ತಾ ಐತಿ ಇವಾಗ ಬೆಲ್ಲ. ನೋಡಿ, ಪೂರ್ತಿ ಮೆತ್ತಗಾಯ್ತು. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತು. ಈಗ ಹಲ್ವಾ ಅಂದರೆ ತೆಳ್ಳಗೆ ಅಂಟಬಾರ್ದು, ಎಲ್ಲ ಬಿಟ್ಕೊಂಡ್ಬಿಡ್ಬೇಕು. ನೋಡಿ, ಈಗ ಪೂರ್ತಿಯಾಗಿ ಬೆಲ್ಲ ಕರಗಿದೆ. ಈಗ ಇದನ್ನು ನಾವು ಎತ್ತಿಟ್ಕೊಂಬಿಡೋಣ. ಇಟ್ಕೊಂಡಿದ್ದಾಯಿತು. ಈಗ ಒಗ್ಗರಣೆಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವೇನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುಂಡು, ಅವನ್ನ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಪೀಸ್ಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಕೆಂಪಗಾಗಲಿ. ಈಗ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪಗಾಗಲಿ, ಪೂರ್ತಿ ಕರಗೋದು ಬೇಡ, ಸ್ವಲ್ಪ. ಈಗ ಕೆಂಪಗಾಗಿದೆ. ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ, ಹಲ್ವಕ್ಕೆ ಸೇರಿಸ್ಕೊತಾ ಇದ್ದೀವಿ ಒಗ್ಗರಣೆನ. ನೋಡಿ, ಈಗ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ನೋಡಿ, ಒಂದು ಚೂರು ತಳಕ್ಕೆ ಹತ್ತುತ್ತಾ ಇಲ್ಲ, ಅಷ್ಟು ಹದವಾಗಿ ಬಂದಿದೆ ಹಲ್ವ. ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನಾವು ಹಲ್ವಾನ ಎತ್ತಿಟ್ಕೊಂಡ್ವಿ. ರುಚಿಯಾದ ಕುಂಬಳಕಾಯಿ ಹಲ್ವ ಸವಿಯಲು ಸಿದ್ಧ. ಒಮ್ಮೆ ಟ್ರೈ